ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಂ ಉಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರೇತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ. ನಮಸ್ಕಾರ ಮಾಡ್ಕೊಳ್ಳಿ ಅಮ್ಮ. ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೃಕ್ಷೇ ಯಮಾಮೃತ. ಅರ್ಧಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಅಕ್ಕ, ಪ್ರಿಯಾ, ಚೆನ್ನಾಗಿದ್ದೀರಾ? ಹಾಯ್ ಕೈಲಾಶ್. ಹಾಯ್ ಬ್ರೋ. ಇವಳು ರಾಧಿಕಾ ತಂಗಿ. ನಮಸ್ತೆ. ಅವರು ಇವಳು ಯಜಮಾನ್. ನಮಸ್ತೆ. ಅವ್ರ ಮಾವನವರು. ನಮಸ್ಕಾರಮ್ಮ. ನಮಸ್ಕಾರ. ಅಮ್ಮ, ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಕಿ ದೇವರಿಗೆ. ಅಮ್ಮ, ವ್ರತ ಪೂರ್ತಿ ಆಯ್ತು, ನಾನಿನ್ನು ಹೊರಡ್ತೀನಿ. ಅಕ್ಕ, ಪೂಜೆ ತುಂಬಾ ಚೆನ್ನಾಗಾಗಿದೆ. ಸಾರಿ ಪ್ರಿಯಾ, ಮೊದ್ಲೇ ಹೇಳಿಲ್ಲ ಅಂತ ಬೇಜಾರಾಯ್ತಾ? ನನಗ್ ಹೇಳಿಲ್ಲ ಅಂತ ಬೇಜಾರಿಲ್ಲ ಅಕ್ಕ, ಆದ್ರೆ ನಮ್ ಪತಿರಾರಕ್ ಹೇಳ್ದೆ ಅಂತ ಬೇಜಾರು. ಹಾ, ಏನೋ ಅಕ್ಕ ಅಂದ್ರೆ ಅವಳು ಪ್ರಾಪರ್ಟಿ ಅನ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಯಾರ ಜೊತೆ ಕ್ಲೋಸ್ ಆಗಿದ್ರು ಸೈಜ್ ಅಲ್ಲ.
ಮತ್ತೆ ಇರಲ್ವಾ? ಇದ್ ಹೆಣ್ಮಕ್ಳಿರತ್ತ ಅಲ್ವಾ? ನಂಗ್ ಹೇಳ್ದೆ ನಿಮಗ್ ಹೇಳಿದ್ರೆ ಕೋಪ ಬರಲ್ವಾ? ಇವಾಗ ಬಂದಿದ್ದೀರಲ್ಲ, ಹಾಗೆ ನಿಮ್ಮಕ್ಕ ಎಲ್ಲಾ ವಿಷಯನೂ ಎಲ್ರಿಗೂ ಹೇಳಲ್ಲ ಬಿಡು. ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನೀಗ್ಲೇ ಬರ್ತೀನಿ. ಇಷ್ಟ ಸಾಕು ಇವ್ರ ಮಧ್ಯ ಬೆಂಕಿ ಹಚ್ಚಕ್ಕೆ. ಏನ್ ದೊಡ್ಡತೆ, ನಾನೇ ಬರ್ತಿದ್ನಲ್ಲ. ಎಲ್ಲಾರ್ ಮುಂದೆ ಮಾತಾಡೋ ವಿಷಯ ಅಲ್ವಲ್ಲ. ಯಾವ ವಿಷಯದ ಬಗ್ಗೆ ದೊಡ್ಡತೆ? ನೀನ್ ಅಂದ್ಕೊಂಡ ಹಾಗೆ ವ್ರತ ಪೂರ್ತಿ ಆಯ್ತು, ತುಂಬಾ ಸಂತೋಷ. ಈಗ ನನ್ ಸಂತೋಷದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ. ಕೊಟ್ಟ ಮಾತನ್ನ ಪೂರೈಸ್ತೀಯ ಅಲ್ವಾ? ಪೂರೈಸ್ತೀನಿ ದೊಡ್ಡತೆ. ಪೂರೈಸ್ಬೇಕು. ಇಲ್ಲ ಅಂದ್ರೆ ನಾನ್ ಕೊಟ್ಟಿರೋ 3 ತಿಂಗಳ ಸಮಯ ಪೂರ್ತಿ ಆದ್ಮೇಲೆ ನಾನ್ ಮಾತು ತಪ್ಪಲ್ಲ. ಕೈಲಾಶ್ಗೆ ಬೇರೆ ಮದುವೆ ಮಾಡ್ತೀನಿ. ನೀವ್ ಯಾಕೆ ನನ್ನ ನಂಬ್ತಾ ಇಲ್ಲ ದೊಡ್ಡತೆ? ನೀನು ನಂಬೋ ತರ ನಡ್ಕೋತಾ ಇಲ್ವಲ್ಲ. ಅವತ್ತು ರಾತ್ರಿ ನೀನ್ ಎಲ್ಲಿಗೆ ಹೋಗಿದ್ದೆ ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಅದಕ್ಕೆ ಉತ್ತರ ಪ್ರತ್ಯಕ್ಷವಾಗಿ ಕೊಡೋ ಅವಶ್ಯಕತೆ ಇಲ್ಲ ದೊಡ್ಡತೆ. ನಾಳೆ ನನ್ನ ತಾಯಿ ಆದ್ಮೇಲೆ ಖಂಡಿತ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ನಿನ್ನ ಮಾತಲ್ಲೇನೋ ಕಾನ್ಫಿಡೆನ್ಸ್ ಇದೆ, ಆದ್ರೆ ಮುಖದಲ್ಲಿ ಸ್ವಲ್ಪ ಅನುಮಾನ ಕಾಣಿಸ್ತಿದೆ. ನಿನ್ನ ಪ್ರಾಬ್ಲಮ್ ಏನಾದ್ರೂ ಆಗಿರ್ಲಿ ರಾಧಿಕಾ, ಆದ್ರೆ ಅದು ಈ ಮನೆಗೆ ವಾರಸ್ದಾರನ ಕೊಡೋದಿಕ್ಕೆ ತೊಂದರೆ ಆಗ್ಬಾರ್ದು. ಅದನ್ನ ನೆನಪಿಟ್ಕೋ. ಯಾಕಂದ್ರೆ ನೀನು ಕೈಲಾಶ್ ಜೊತೆ ಸಂಸಾರ ಮಾಡಿದ್ರೇನೆ ಈ ಮನೆ ಸಂತೋಷವಾಗಿರುತ್ತೆ. ನಾನ್ ನಿಮ್ಗೆ ಮತ್ತೆ ಮಾತು ಕೊಡ್ತಿದ್ದೀನಿ ದೊಡ್ಡತೆ. ಇನ್ನೊಂದ್ಸಲ ನೀವು ನನ್ನ ಹತ್ರ ಬಂದು ಈ ತರ ಕೇಳ್ಕೊಳ್ಳೋ ಸಂದರ್ಭ ಬರೋದಕ್ ಬಿಡಲ್ಲ. ನೀವು ಕೊಟ್ಟಿರೋ 3 ತಿಂಗಳಲ್ಲಿ ನಾನು ಕನ್ಸೀವ್ ಆಗ್ತೀನಿ. ನೋಡ್ತೀನಿ. ಸರಿಯಾಗಿ 3 ತಿಂಗಳಂದ್ರೆ 3 ತಿಂಗಳು ಮಾತ್ರನೇ. ಆಮೇಲೆ ನಿನ್ನನ್ ಕೇಳೋ ಅವಶ್ಯಕತೆ ನನಗಿರಲ್ಲ. ನನ್ನ ಹತ್ರ ಏನೋ ಕೆಲವು ವಿಷಯ ಮುಚ್ಚಿಟ್ಟಿದ್ಯಾ, ಪರವಾಗಿಲ್ಲ. ಆದ್ರೆ ನಿನ್ನ ಗಂಡನ ಹತ್ರ ಮುಚ್ಚಿಡ್ಬೇಡ. ನೀನ್ ಹೇಳ್ದೆ ಅವನಿಗೆ ಗೊತ್ತಾಯ್ತು ಅಂದ್ರೆ ನಿನಗ್ ಬೇಕಾಗಿರೋ ಕೈಲಾಶ್ ನಿನ್ಗೆ ಯಾವತ್ತೂ ಸಿಗಲ್ಲ. ಎಲ್ರೂ ಕಾಯ್ತಾ ಇರ್ತಾರೆ. ನಡಿ ಹೋಗೋಣ. ಸಾಕು. ತಿನ್ನಪ್ಪ ಬಿಸ್ನೆಸ್ ಮ್ಯಾನ್. ವ್ರತದಲ್ಲಿ ಮಾಡೋ ಅಡಿಗೆ ತುಂಬಾ ರುಚಿಯಾಗಿರುತ್ತೆ. ಶ್ರೀನಾಥ್, ನೀವೇನ್ ಬಿಸ್ನೆಸ್ ಮಾಡ್ತೀರಾ? US ನಲ್ಲಿ ತುಂಬಾನೇ ಇದೆ ಸರ್. ಇಲ್ಲೂ ಏನಾದ್ರೂ ಪ್ಲಾನ್ ಮಾಡೋಣ ಅಂತ ಬಂದ್ವಿ. ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ದರ್ಶಿನಿ ಆಸೆ. ಇನ್ನೇನ್ ಮಾಡೋದು ಹೇಳಿ? ನಾವು ನಮ್ ದೇಶ ಬಿಟ್ಟು ಬೇರೆಲ್ಲೋ ಬಿಸ್ನೆಸ್ ಮಾಡಿ ಅವ್ರಿಗೆ ಯಾಕೆ ಟ್ಯಾಕ್ಸ್ ಕಟ್ಬೇಕು? ತುಂಬಾ ಒಳ್ಳೆ ಯೋಚನೆ.
ಇವಾಗ ಏನು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೂ ಏನೂ ಅನ್ಕೊಂಡಿಲ್ಲ. ಆದರೆ ನೀವೇನೋ ಹಾಸ್ಪಿಟಲ್ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ದೀರಂತ ನನಗೆ ದರ್ಶಿನಿ ಹೇಳಿದ್ಲು. ಹೌದು, ಆಗಲೇ ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ಹೌದಾ? ಅಂದ್ರೆ ಹಾಸ್ಪಿಟಲ್ ನಾವೇ ಕಟ್ಟೋಣ ಏನ್ ಶ್ರೀನಾಥ್? ಯಾ, ಬಿಸ್ನೆಸ್ ಜೊತೆಗೆ 4 ಜನಕ್ಕೆ ಸೇವೆ ಮಾಡೋ ಅದೃಷ್ಟನೂ ಸಿಗುತ್ತೆ. ಹಾಸ್ಪಿಟಲ್ ಅಂದ್ರೆ ತುಂಬಾ ಖರ್ಚಾಗತ್ತೆ. ನಮಗೋಸ್ಕರ ನೀವು ಇನ್ವೆಸ್ಟ್. ತಪ್ಪೇನಿದೆ? ಯಾವುದೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಲೇಬೇಕಲ್ವಾ? ನಿಜಾನೇ, ಆದರೆ ನೋಡಿ, ನಾವು ಹೆಲ್ಪ್ ಮಾಡ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ನೀವೇ ನಮಗ್ ಹೆಲ್ಪ್ ಮಾಡ್ತಿದ್ದೀರಾ. ನೀವು ರಾಧಿಕಾ ಇಬ್ರು ಡಾಕ್ಟರ್ಸ್ ಆಗಿದ್ರೆ ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಯಾವ ಪ್ರಾಬ್ಲಮೂ ಇಲ್ಲ. ಕೈಲಾಶ್, ನೀನೇನ್ ಹೇಳ್ತೀಯಪ್ಪ? ಒಳ್ಳೆ ಐಡಿಯಾನೇ. ನಾವೆಲ್ಲ ಒಟ್ಟಾಗಿ ಹಾಸ್ಪಿಟಲ್ ಕಟ್ಟಿದ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ಬಟ್ ಆನ್ ಒನ್ ಕಂಡೀಷನ್. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಮಾತಾಡ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ. ಹೇಳಿ ಬ್ರೋ. ನಾನು ಇನ್ವೆಸ್ಟ್ ಮಾಡ್ತಿರೋದು ಓನ್ಲಿ ರಾಧಿಕಾ ಅಮರ್ ಮೇಲೆ ಇರೋ ನಂಬಿಕೆಯಿಂದ ಮಾತ್ರ. ಅದಕ್ಕೆ ಅವರು ಲೈಫ್ ಟೈಮ್ ನನ್ನ ಜೊತೆ ಇರಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೋಬೇಕು. ಅಂದ್ರೆ ಅವ್ರು ಬೇರೆ ಬಿಸ್ನೆಸ್ ಆಗಲಿ ಅಥವಾ ಬೇರೆ ಜಾಬ್ ಆಗಲಿ, ಐ ಮೀನ್ ಬೇರೆ ಹಾಸ್ಪಿಟಲ್ಗೋಸ್ಕರ ವರ್ಕ್ ಮಾಡಬಾರ್ದು. ಸಾರಿ ಶ್ರೀನಾಥ್ ಅವ್ರೆ, ಈ ಥರ ರೂಲ್ಸ್ ಇದ್ರೆ ಬಿಸ್ನೆಸ್ ಮಾಡೋದು ಕಷ್ಟ ಆಗ್ಬಿಡತ್ತೆ. ಅಲ್ಲದೆ ನಾನು ಅಮರ್ ನಿಮ್ಮ ಜೊತೆ ಜಾಬ್ ಮಾಡ್ತಿರೋದ್ರಿಂದ ನಮಗೆ ಯಾವಾಗಾದ್ರೂ ಬೆಟರ್ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗದೆ ಇರಕ್ಕಾಗಲ್ಲ. ಹಾಗ್ಯಾಕೆ ಅನ್ಕೊಳ್ತೀಯ ರಾಧಿಕಾ? ನೀನು ಅಮರ್ ಬೇರೆ ಕೆಲ್ಸಕ್ಕೆ ಹೋಗೋ ಸಂದರ್ಭನೇ ನಾವು ಬರಕ್ ಬಿಡಲ್ಲ. ನಿಮ್ಮಿಬ್ರಿಗೂ ಫುಲ್ ಪವರ್ ಕೊಡ್ತೀವಿ. ನಿಮ್ಮಿಬ್ರ ಡಿಸಿಷನ್ ಮೇಲೆ ಹಾಸ್ಪಿಟಲ್ ನಡೆಯುತ್ತೆ. ವಿ ಆರ್ ಜಸ್ಟ್ ಇನ್ವೆಸ್ಟರ್ಸ್ ಅಷ್ಟೇ. ಅಲ್ಲದೆ ನೀನು ಅಮರ್ ತುಂಬಾ ಟ್ಯಾಲೆಂಟೆಡ್, ಅದರಲ್ಲೂ ಕ್ಲೋಸ್ ಆಗಿರ್ತೀರಾ. ಇವಾಗಲೇ ಯಾರೋ ನನ್ನ ಹೆದರ್ಸ್ತಾ ಇದ್ದಾನೆ. ಇವಾಗ ಹಾಸ್ಪಿಟಲ್ ಹೆಸರಲ್ಲಿ ನಾವು ಒಟ್ಟಿಗೆ ಜಾಬ್ ಮಾಡಿದ್ರೆ ಅಮರ್ ನಾನು ಇನ್ನೂ ಜಾಸ್ತಿ ಸಮಯ ಒಟ್ಟಿಗೆ ಇರಬೇಕಾಗತ್ತೆ. ಆಗ ಅವನಿಗೆ ಇನ್ನೂ ಅಡ್ವಾಂಟೇಜ್ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ಯಾ ರಾಧಿಕಾ? ಏನೂ ಇಲ್ಲ ರೀ. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಡು, ಬಲವಂತ ಏನಿಲ್ಲ ಇದರಲ್ಲಿ. ನಂಗೆ ಯಾಕೋ ಬೇಡ ಅನಿಸ್ತಿದೆ ರೀ. ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾಗೆ ಮಾಡಿದ್ರೆ ಯಾರು ಎಲ್ಲಿಗೂ ಹೋಗೋ ಅವಶ್ಯಕತೆ ಇರಲ್ಲ. ಈಗ ನಮಗೆ ಬೆಟರ್ ಆಪರ್ಚುನಿಟಿ ಬರ್ಬೋದು ಅನ್ಕೊಂಡ್ರೆ ಅದು ಜಾಬ್. ನಮ್ದೇ ಬಿಸ್ನೆಸ್ ಆಗಿದ್ರೆ ನಾವ್ ಎಲ್ಲೂ ಹೋಗದೆ ಬಿಸ್ನೆಸ್ ಹೇಗೆ ಡೆವಲಪ್ ಮಾಡೋದು ಅಂತ ಯೋಚಿಸ್ತೀವಿ ಅಲ್ವಾ? ಹೌದು ದೊಡ್ಡತ್ತೆ. ಹಾಗಾದ್ರೆ ಶ್ರೀನಾಥ್ ಜೊತೆ ಕೈಲಾಶ್ ಕೂಡ ಹಾಸ್ಪಿಟಲ್ಗೆ ನಿಮ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾನೆ. ಆವಾಗ ಆ ಬಿಸ್ನೆಸ್ ನಿಂದು ಆಗತ್ತಲ್ವಮ್ಮ? ನೀನು ಆಗ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ. ಒಳ್ಳೆ ಐಡಿಯಾ ಕೊಟ್ರಿ. ಹಾಗಿದ್ರೆ ಅಮರ್ಗೋಸ್ಕರ ನಾನು ಈಕ್ವಲ್ ಶೇರ್ ಇನ್ವೆಸ್ಟ್ ಮಾಡ್ತೀನಿ. ಸಿಂಪಲ್. ನಂಗೋಸ್ಕರ ಶ್ರೀನಾಥ್ ಇನ್ವೆಸ್ಟ್ ಮಾಡ್ತಾರೆ, ನಾನು ಅನಸ್ತೇಷನ್ ಆಗಿ ಕೆಲಸ ಮಾಡ್ತೀನಿ. 3 ಜನಕ್ಕೂ ಈಕ್ವಲ್ ಶೇರ್, ಈಕ್ವಲ್ ರೆಸ್ಪಾನ್ಸಿಬಿಲಿಟಿ.
ಏನ್ ಶ್ರೀನಾಥ್? ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಪತಿರಾಯ್ರೆ, ನೀವ್ಯಾಕೇನು ಮಾತಾಡ್ತಿಲ್ಲ? ಐಡಿಯಾ ಏನೋ ಚೆನ್ನಾಗೇ ಇದೆ, ಆದರೆ ರಾಧಿಕಾ ಏನು ಅನ್ಕೊಳ್ತಾರೋ? ಐ ಥಿಂಕ್ ಈ ಪ್ರಪೋಸಲ್ಗೆ ರಾಧಿಕಾನು ಒಪ್ಕೋತಾಳೆ ಅಂತ ಅನ್ಸುತ್ತೆ. ನಾವೆಲ್ಲ ಒಂದು ಫ್ಯಾಮಿಲಿ ಥರ ಇರೋದ್ರಿಂದ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರಲ್ಲ. ನಾನು ಇನ್ವೆಸ್ಟ್ ಮಾಡಕ್ಕೆ ರೆಡಿ. ಇನ್ನೇನ್ ಮತ್ತೆ, ನಾಳೆನೇ ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಎಲ್ಲರ ಸಿಗ್ನೇಚರು ತಗೊಳ್ಳೋಣ. ಏನಂತೀರಾ ಶೇಖರ್? ಹಾಗೆ ಆಗಲಿ, ನನಗೇನು ಅಭ್ಯಂತರ ಇಲ್ಲ. ರಾಧಿಕಾ, ನಿಂಗೆ ಓಕೆ ಅಲ್ವಾ? ಅಬ್ಬಾ, ಒಪ್ಕೊಂಡ್ಲು. ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ? ಯಾಕಂದ್ರೆ ನಂಗಿಷ್ಟ ಇಲ್ಲ. ನಿನ್ನಿಷ್ಟ ನಂಗೆ ಬೇಕಾಗಿಲ್ಲ. ಇದು ತಂದೆಯಾಗಿ ನನ್ನ ಕರ್ತವ್ಯ. ಅದೇ ಕರ್ತವ್ಯ ನಿಮ್ ಮಗಳ ಮೇಲೂ ಇರ್ಬೇಕಲ್ವಾ? ಅಂದ್ರೆ ಇಲ್ಲ ಅಂತ ಯಾರು ಹೇಳಿದ್ದು? ನಿಮ್ ಮಾತೇ ಹೇಳ್ತಿದೆ. ನೀವ್ ಕೇಳಿದ್ದಕ್ಕೆಲ್ಲ ನಿಮ್ ಮಗನ್ಗೆ ಆಸೆ ಕೊಡ್ತಾ ಹೋದ್ರೆ ನಾಳೆ ನೇಹಾಗೆ ಬೇಕಿರೋ ಟೈಮಲ್ಲಿ ನಮ್ ಕೈಯಲ್ಲಿ ಚಿಪ್ ಬಿಟ್ರೆ ಇನ್ನೇನು ಉಳ್ದಿರಲ್ಲ. ಅವನು ನನ್ನೇನ್ ಕೇಳಿಲ್ಲ, ನಾನೇ ಕೊಡ್ತೀನಂದೆ. ಕೊಡ್ತೀರಾ? ಯಾಕ್ ಕೊಡಲ್ಲ? ನಿಮ್ಗೆ ಮಗ ಅಂದ್ರೇನೆ ಜಾಸ್ತಿ ಪ್ರೀತಿ ಅಲ್ವಾ? ನಾನು ನಿಮ್ಗೆ ಎರಡನೇ ಹೆಂಡತಿ. ಏನೋ ನಿಮಗ್ ಅವಶ್ಯಕತೆ ಇದ್ದಿದ್ದಕ್ಕೆ ಮದ್ವೆ ಮಾಡ್ಕೊಂಡಿದ್ದೀರಾ ಅಷ್ಟೇ. ನನ್ ಮೇಲೆ ಪ್ರೀತಿ ಎಲ್ಲಿಂದ ಬರ್ಬೇಕು? ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಂಗೆ ಅವನು ಹೇಗೋ ನೀನು ಹಾಗೆ. ಆದ್ರೆ ನಿಮ್ ಮಗನಿಗೆ ನಾನು ಏನೂ ಅಲ್ಲ. ಇಷ್ಟು ದಿನ ನನ್ ಅಮ್ಮ ಅಂತ ಕರಿಯಕ್ ಇಷ್ಟ ಪಡದೆ ಇರೋನು ಇವಾಗ ಮಾತ್ರ ಕರಿಯೋದಕ್ಕೆ ಶುರು ಮಾಡಿದಾನೆ ಅಂದ್ರೆ ಏನರ್ಥ? ಸ್ವಾರ್ಥನೇ ತಾನೆ? ಅವನ್ಗೆ ಈ ಆಸ್ತಿ ಬೇಕು ಅಂತ ತಾನೆ? ಅದೆಲ್ಲ ಯಾಕೆ? ನಿಮ್ಮನ್ ಯಾವತ್ತಾದ್ರೂ ಅಪ್ಪ ಅಂತ ನೋಡಿದಾನ ನಿಮ್ ಮಗ? ಇಲ್ಲ. ಮತ್ತೆ ನನ್ನ ಹತ್ರ ಯಾಕೆ ಹೇಳಿದ್ರಿ? ನಾನ್ ಬೇಡ ಅಂದ್ರೆ ಈ ಚಿಕ್ಕಮ್ಮ ಗಯ್ಯಾಳಿ ಅಂತ ಪ್ರೂವ್ ಮಾಡಕ್ಕ? ನೀನ್ ಹೀಗ್ ಮಾತಾಡ್ತೀಯ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮುಚ್ಚಿಡಕ್ ನೋಡ್ಬೇಡಿ. ಆಸ್ತಿ ಭಾಗ ಆಗೋದಕ್ಕೆ ನಾನ್ ಸತ್ರು ಒಪ್ಪಲ್ಲ. ಹೌದು, ಒಪ್ಕೊಳ್ಳಲ್ಲ ಅಂತ ಹೇಳಕ್ ನೀನ್ ಯಾರು? ನನ್ ಮಗ ಮತ್ತೆ ನನ್ ಮಗಳಿಗೆ ಆಸ್ತಿಲಿ ಸಮಾನ ಹಕ್ಕಿದೆ. ಓಹೋ, ಭಾಗ ಮಾಡೋರ್ಗೂ ಬಂದಿದ್ಯಾ ವಿಷಯ? ಸರಿ, ಹಾಗಿದ್ರೆ ನನ್ ನಿರ್ಧಾರನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಷ್ಟು ದೂರ ಬಂದ್ಮೇಲೆ ಸುತ್ತಿ ಬಳಸಿ ಮಾತಾಡೋದು ಬೇಕಾಗಿಲ್ಲ. ಆಸ್ತಿನ ಇಬ್ರಿಗೂ ಭಾಗ ಮಾಡಿ ನಿಮ್ ಮಗನ್ಗೆ ಬೇರೆ ಮನೆ ಮಾಡ್ಕೊಳಕ್ ಹೇಳಿ. ಡಾಕ್ಟರ್ ಆಗಿ ಹೇಗಿದ್ರು ಚೆನ್ನಾಗಿ ದುಡಿತಾನಲ್ಲ. ಸುನಂದ, ಹುಚ್ಚಿಡ್ದಿದ್ಯಾ ನಿಂಗೆ? ಅವನ್ ಯಾಕೆ ಹೋಗ್ಬೇಕು? ಹಾಗಿದ್ರೆ ನಾನು ನನ್ ಮಗಳು ಹೊರಟೋಗ್ತೀವಿ. ಸುನಂದ, ನೀನೇನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ನಂಗೆಲ್ಲ ಅರ್ಥ ಆಗತ್ತೆ ರೀ. ನಿಮ್ಗೆ ಎರಡೇ ಆಪ್ಷನ್, ನಿಮ್ ಮಗನ ಇಲ್ಲ ನಾವಾ. ಒಂದೇ ತಾಯಿ ಹೋಟೆಲ್ ಹುಟ್ಟದೇ ಇದ್ರು ಅಮರ್ ನೇಹಾ
ಸ್ವಂತ ಅಣ್ಣ ತಂಗಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ. ಹಾಗಿರುವಾಗ ಅವ್ರನ್ಯಾಕೆ ಬೇರೆ ಮಾಡಕ್ ನೋಡ್ತಿದ್ಯಾ? ನೀವ್ ಯಾಕೆ ಅಂತ ಪ್ರಶ್ನೆ ಮಾಡೋ ಸಮಯ ಮೀರೋಗಿದೆ. ಭಾಗ ಮಾಡೋದ್ರ ಬಗ್ಗೆ ಮೊದ್ಲು ಯೋಚನೆ ಮಾಡಿ. ಯಾಕಂದ್ರೆ ನಾನು ಆಗ್ಲೇ ನಿರ್ಧಾರ ಮಾಡಿದ್ದೀನಿ. ಇದಕ್ಕೋಸ್ಕರ ನಾನು ಕೋರ್ಟಿಗೆ ಬೇಕಾದ್ರೂ ಹೋಗ್ತೀನಿ. ಅವಶ್ಯಕತೆ ಇಲ್ಲ ಚಿಕ್ಕಮ್ಮ.